ವೀಕ್ಷಕರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅತ್ಯಂತ ಶಕ್ತಿಯುತವಾದಂತಹ ಶಕ್ತಿ ದೇವತೆಯ ದರ್ಶನಕ್ಕೆ ಸುಸ್ವಾಗತ. ಅರಸೀಕಟ್ಟೆ ಅಮ್ಮ. ಈ ದೇವತೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕೊಣನೂರು ಹೋಬಳಿಯಲ್ಲಿ ನೆಲೆಸಿದ್ದಾಳೆ. ಕೊಣನೂರಿನಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಈ ಸುಂದರ ಸೊಬಗಿನ ಸುಕ್ಷೇತ್ರ ಅರಸೀಕಟ್ಟೆ ಅಮ್ಮನ ನೆಲೆಬೀಡು. ಬಲಬದಿಯಲ್ಲಿ ಸುಂದರವಾದ ಕೆರೆಯ ತಟ, ಎಡಬದಿಯಲ್ಲಿ ಹಸಿರಿನಿಂದ ಕಂಗೊಳಿಸುವ ಅಡಿಕೆ ತೋಟಗಳು. ಆ ಕೆರೆಯ ತಟದಲ್ಲೇ ನೆಲೆಸಿರುವಂತಹ ಆ ದಿವ್ಯ ದೇವತೆ, ಆಕೆಯ ಸಾನ್ನಿಧ್ಯ. ಅರಸೀಕಟ್ಟೆ ಅಮ್ಮನಿಗೆ ಲಕ್ಷಾಂತರ ಮಂದಿ ಭಕ್ತಾದಿಗಳು. ದೂರದಿಂದ ಬರುವವರೇ ಜಾಸ್ತಿ. ಅದರಲ್ಲೂ ಕೊಡಗಿನವರು ವಿಪರೀತ ಎನ್ನಬಹುದು. ಯಾಕೆಂದರೆ ಬೇಡಿದ್ದನ್ನು ಕೊಡುವಂತಹ ಕರುಣಾಮಯಿ. ಬೇಡಿ ಬಂದ ಭಕ್ತಾದಿಗಳನ್ನು ಎಂದೂ ಬರಿಗೈಲಿ ಕಳುಹಿಸಿದ ಈ ತಾಯಿಯ ಮಹಿಮೆ ಅಪಾರ. ಅದನ್ನು ನೀವು ಸ್ವತಃ ನೋಡಿಯೇ ತಿಳಿಯಬೇಕು. ಇನ್ನೊಂದು ವಿಶೇಷವೇನೆಂದರೆ, ಈ ತಾಯಿಗೆ ನೀವೇ ಕೈಯಾರ ಹೂ ಮುಡಿಸಿ ಅಲಂಕಾರ ಮಾಡಿ ಊದುಬತ್ತಿ ಹಚ್ಚಿ ಪೂಜಿಸಬಹುದು. ನೀವೇ ಆ ಪ್ರಸಾದವನ್ನು ತೆಗೆದುಕೊಳ್ಳಬಹುದು. ಇಲ್ಲಿ ಯಾವುದೇ ಪೂಜಾರಿಗಳ ನೇಮಕವಿಲ್ಲ. ಪ್ರತಿ ಭಾನುವಾರ, ಶುಕ್ರವಾರ ಹಾಗೂ ಮಂಗಳವಾರದಂದು ಇಲ್ಲಿ ಜನಜಾತ್ರೆಯೇ ನೆರೆದಿರುತ್ತದೆ. ತಾಯಿ ಹರಕೆ ಹೊತ್ತವರು ತಮ್ಮ ಕಾರ್ಯಗಳು ಈಡೇರಿದ ಬಳಿಕ ಬಂದು ಇಲ್ಲಿ ಆಕೆಗೆ ಹರಸಿಕೊಂಡಂತಹ ಕುರಿ, ಕೋಳಿ, ಹಂದಿಗಳನ್ನು ಬಲಿ ಕೊಟ್ಟು ಅವಳನ್ನು ಪ್ರಸನ್ನಗೊಳಿಸಿ ಅವರೂ ಕೂಡ ಸಂತೋಷದಿಂದ ಹಿಂತಿರುಗುವುದನ್ನು ನಾವೆಲ್ಲರೂ ನೋಡಬಹುದು. ಅರಸೀಕಟ್ಟೆ ಅಮ್ಮನ ಸುಕ್ಷೇತ್ರವು ಕೊಣನೂರು ಹೋಬಳಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿಯೇ ಇರುವುದರಿಂದ ಕೊಣನೂರಿಗೆ ಕುಶಾಲನಗರ, ಮಡಿಕೇರಿ, ಮೈಸೂರು, ಹಾಸನ, ಬೆಂಗಳೂರು ಇಲ್ಲಿಂದ ನೇರವಾಗಿ ಬಸ್ಗಳ ಸೌಲಭ್ಯವಿದೆ. ಹಾಗಾಗಿ ಇಲ್ಲಿ ಆ ಕ್ಷೇತ್ರವನ್ನು ತಲುಪಲು ಯಾವುದೇ ರೀತಿಯ ಅಡಚಣೆಗಳಿಲ್ಲ. ಬಸ್ಸಿನ ಮಾರ್ಗವಾಗಿ ಬರುವವರಿಗೆ ಕೊಣನೂರಿನಲ್ಲಿ ಇಳಿದಾಗ ಅಲ್ಲಿಯೇ ಮುಂದೆ ನಿಂತಹ ಆಟೋಗಳ ಸೌಲಭ್ಯವಿದೆ. ದೂರದ ಊರಿನಿಂದ ಬರುವವರು ಆದಷ್ಟು ಊಟ ತಿಂಡಿಯನ್ನು ಏರ್ಪಡಿಸಿಕೊಂಡು ಬರುವುದು ಉತ್ತಮ. ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯ ಹೋಟೆಲ್ಗಳಿಲ್ಲ. ಇರುವುದು ಕೊಣನೂರು ಹಾಗೂ ರಾಮನಾಥಪುರದಲ್ಲಿ ಮಾತ್ರ. ಶ್ರೀ ಕ್ಷೇತ್ರವು ಅರಸೀಕಟ್ಟೆ ಎಂದೇ ಪ್ರಸಿದ್ಧವಾಗಿದ್ದು, ಅರಸೀಕಟ್ಟೆ ಅಮ್ಮನ ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲೆಂದು ಬೇಡಿಕೊಳ್ಳುತ್ತಾ ಈ ಒಂದು ಕಿರುಪರಿಚಯದ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.